ಹಲೋ, ನಮಸ್ಕಾರ. ಕನ್ನಡಪ್ರಭ.comಗೆ ಸ್ವಾಗತ. ವೀಕ್ಷಕರೇ, ಕರ್ನಾಟಕದಲ್ಲಿ ಇನ್ನೊಂದು 2-3 ದಿನಗಳಲ್ಲಿ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ. ಅದು ಬೆಳಗಾವಿಯ ಕಾಂಗ್ರೆಸ್ಸಿನ ಅಧಿವೇಶನದ ಶತಮಾನೋತ್ಸವದ ಕಾರ್ಯಕ್ರಮ. ಬೆಳಗಾವಿ ಅತ್ತ ಸಂಪೂರ್ಣ ಸಜ್ಜುಗೊಳ್ತಾ ಇದ್ದರೆ, ಇಲ್ಲಿ ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರು ಆ ಬಗ್ಗೆ ಮಾತನಾಡೋದಕ್ಕೆ ಇದ್ದಾರೆ. ಬನ್ನಿ, ಅವರನ್ನು ಮಾತಾಡ್ಸೋಣ. ನಮಸ್ತೆ ಸ್ವಾತಿ. ನಮಸ್ಕಾರ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಕಾರ್ಯಕ್ರಮ ಬಯಸದೇ ಬಂದ ಭಾಗ್ಯ ಅಂತ ನಿಮ್ಮದೇ ಸರ್ಕಾರ ಇರುವಂಥ ಸನ್ನಿವೇಶ. ಪ್ಲಸ್ ನ್ಯಾಚುರಲಿ ಗಾಂಧಿ ಒಂದು ನಂಟು ಕರ್ನಾಟಕಕ್ಕೆ. ಏನನ್ಸುತ್ತೆ ಇದ್ರ ಬಗ್ಗೆ ಎಲ್ಲ ಮಾತಾಡಿ? ಬಯಸದೇ ಬಂದ ಭಾಗ್ಯ ಏನಲ್ಲ, ಬಯಸಿಯೇ ಬಂದ ಭಾಗ್ಯ. 2023ರಲ್ಲಿ ನಮ್ಗೆ ಗೊತ್ತಿದೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಆ್ಯಂಡ್ 24ರಲ್ಲಿ ಈ ಒಂದು ಸೆಷನನ್ನು ನಾವು ಚೇರ್ ಮಾಡ್ತೀವಿ ಅನ್ನೋವಂಥದ್ದು ನಮ್ಮ KPCC ಅಧ್ಯಕ್ಷರು ಕೂಡ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ, ಅಂದರೆ ನಮ್ಮ ಇಂಟರ್ನಲ್ ಮೀಟಿಂಗ್ಗಳು ಏನು KPCC ಕಡೆಯಿಂದ ನಡೆದ ಸಂದರ್ಭದಲ್ಲಿ ಇದ್ರ ಬಗ್ಗೆ ಉಲ್ಲೇಖವೂ ಕೂಡ ಮಾಡಿದರು. ಎನಿವೇಸ್, ಸೊ 1924 39ನೇ ಕಾಂಗ್ರೆಸ್ಸಿನ ಅಧಿವೇಶನವನ್ನು ಮಹಾತ್ಮ ಗಾಂಧೀಜಿಯವರು ಅವತ್ತಿನ ದಿನ ನಡೆಸ್ಕೊಟ್ಟಿದ್ರು. ಗಂಗಾಧರ ರಾವ್ ದೇಶಪಾಂಡೆ ಅವರ ಒತ್ತಾಯದ ಮೇರೆಗೆ ಕರ್ನಾಟಕಕ್ಕೆ ಆಗಮಿಸಿದ್ರು. 9 ದಿನಗಳ ಕಾಲ ಬೆಳಗಾವಿಯಲ್ಲಿ ಇದ್ದಂಥದ್ದು. 38ನೇ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಅವರು ಯರವಾಡ ಜೈಲಿನಲ್ಲಿ ಇದ್ದರು, ಪುಣೆಯಲ್ಲಿ. ಭಾಳ ನೊಂದ್ಕೊಂಡಿದ್ರು. ಆವಾಗೊಂದು ಪತ್ರವನ್ನು ಕೂಡ ಬರೀತಾರೆ. ಮುಂದೆ ನಾನು ಬರುವಂತಹ ಕಾಂಗ್ರೆಸ್ಸಿನ ಸೆಷನ್ನಿಗೆ ನಾನು ಬರೋದಕ್ಕೆ ಯಾರೂ ಕೂಡ ತಡೆಯೋದಕ್ಕೆ, ನಾನು ಬರೋದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕಿಂತ ಅವರು ಜೈಲಿಂದ ಹೊರಗೆ ಬಂದಾದ ನಂತರದಲ್ಲಿ ಹೇಳ್ತಾರೆ, ನನ್ನನ್ನು ಬೆಳಗಾವಿಗೆ ಬರೋದಕ್ಕೆ ಯಾವುದಾದ್ರೂ ಒಂದು ಶಕ್ತಿ ತಡೆಯೋದಕ್ಕೆ ಸಾಧ್ಯ ಇದ್ದರೆ ಅದು ಮೃತ್ಯು ಮಾತ್ರ, ಇನ್ಯಾರೂ ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಘೋಷವನ್ನು ಮೊಳಗಿಸ್ತಾರೆ. ಬರ್ತಾರೆ, ಬೆಳಗಾವಿಯಲ್ಲಿ ಇರ್ತಾರೆ, ಕರ್ನಾಟಕದ ಸೊಬಗನ್ನು ಸವಿತಾರೆ. ಆ್ಯಂಡ್ ಅಂದರೆ ನಾನು ಕೆಲವೊಂದಿಷ್ಟು ಇದ್ರ ಬಗ್ಗೆ ಈ ಮುಂಚೆ ಕೆಲವೊಂದಿಷ್ಟು ಮಾಹಿತಿ ಕಲೆ ಹಾಕಿದಾಗ ಅಲ್ಲಿ ಇದ್ದಂತಹ ದೇಶಪ್ರೇಮಿಗಳ ಜೊತೆ ಮಾತಾಡಿದ್ದಂಥದ್ದಾಗಿರಬಹುದು. ಮತ್ತು ಅಂದರೆ ಇದು ಅಧಿವೇಶನವನ್ನು ಹೊರತುಪಡಿಸಿ ನಾನು ಮಾತಾಡ್ತಿದ್ದೀನಿ. ಬೆಳಗಾವಿಯ ಕುಂದ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅದನ್ನು ಸವಿದಂಥ ಕ್ಷಣಗಳಿರಬಹುದು. ಸೊ ಹೀಗೆ ಬೇರೆ ಯಾವುದೇ ಅಧಿವೇಶನಕ್ಕೆ ಹೋದರೂ ಕೂಡ, ಅಂದರೆ ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ, ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ದು ಇದೊಂದೇ ಕಾಂಗ್ರೆಸ್ ಅಧಿವೇಶನವಾಗಿತ್ತು. ಆದರೆ ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಬಹುಶಃ ಇಷ್ಟು ಸರಾಗವಾಗಿ ಸುದೀರ್ಘವಾಗಿ ಅಲ್ಲಿ ಇದ್ದಂಥ ಉದಾಹರಣೆಗಳು ಕಡಿಮೆ. ಅದು ಕರ್ನಾಟಕದ ಒಂದು ಅಯಸ್ಕಾಂತ ಶಕ್ತಿ ಅಂತ ಅನಿಸುತ್ತೆ, ಅವರನ್ನು ಇಲ್ಲಿ ಸೆಳೀತು. ಆ್ಯಂಡ್ ಬೆಳಗಾವಿಯ ಮಣ್ಣಿನ ಒಂದು ಶಕ್ತಿ ಅವರು ಅಷ್ಟು ದಿನಗಳ ಕಾಲ ಇಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡಿ ಇನ್ನಷ್ಟು ಇಲ್ಲಿ ಸ್ವಾತಂತ್ರ್ಯದ ಒಂದು ಹೋರಾಟವನ್ನು ಜಾಗೃತಿಗೊಳಿಸಿದ್ರು. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಗಾಂಧಿ ಅವರು ನೇತೃತ್ವ ವಹಿಸಿದ ಏಕೈಕ ಅಧಿವೇಶನ ಹೌದು ಬೆಳಗಾವಿದು. ನಮ್ಮ ಕರ್ನಾಟಕದ ಮಟ್ಟಿಗೆ ಅದು ದೊಡ್ಡದು. ಕರ್ನಾಟಕದ ಮಟ್ಟಕ್ಕಷ್ಟೇ ಅಲ್ಲ, ಇಡೀ ಕಾಂಗ್ರೆಸ್ಸಿನ ಮಟ್ಟಕ್ಕೆ ನೋಡೋದಾದರೆ ಇವತ್ತಿನ ದಿನ ಏನು ಕಾಂಗ್ರೆಸ್ ಒಂದು ಸೈದ್ಧಾಂತಿಕ ನೆಲೆಗಟ್ಟಿನ ಮೇಲೆ ನಿಂತಿದೆ ಅಂತಂದರೆ ಅದು ಗಾಂಧಿ ಬೋಧಿಸಿದ ತತ್ವಗಳು, ಗಾಂಧೀಜಿಯವರು ಹಾಕ್ಕೊಟ್ಟಂತಹ ಮಾರ್ಗ, ಅವರು ತೋರಿಸಿದಂತಹ ಆದರ್ಶಗಳ ಮೇಲೆ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷ ನಡೀತಾ ಇರುವಂಥದ್ದು. ಗಾಂಧೀಜಿಯವರು, ಸರೋಜಿನಿ ನಾಯ್ಡು ಅವರು, ಜವಾಹರ್ಲಾಲ್ ನೆಹರು ಅವರು, ಬೆಸೆಂಟ್ ಅವರು ಇರಬಹುದು. ಸೊ ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ. ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ತನ್ನನ್ನು ತಾನು ಯಾವತ್ತೂ ಗುರುತಿಸ್ಕೊಂಡಿರಲಿಲ್ಲ. ಬಹುಶಃ ಇದು ಎಷ್ಟೋ ಜನಕ್ಕೆ ಗೊತ್ತಿರುವಂತಹ ಸತ್ಯ. ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು, ದೇಶವನ್ನು ಮುನ್ನಡೆಸಬೇಕು ಅನ್ನುವಂಥದ್ದು ನಮ್ಮ ನೀತಿಯಾಗಿತ್ತು. ಅದಾದ ನಂತರದಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ ದೇಶಕ್ಕೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಇದ್ದರೆ ಒಳ್ಳೆಯದು ಅನ್ನುವಂಥದ್ದು ದೇಶದ ಜನ ನಮ್ಮನ್ನು ಮುಂದೆ ಪಕ್ಷವನ್ನಾಗಿ ಮುನ್ನಡೆಸ್ಕೊಂಡು ಹೋಗಿದ್ದಂಥದ್ದು. ಸೊ ಕಾಂಗ್ರೆಸ್ ಅಂದರೆ ಅವತ್ತಿನ ದಿನಕ್ಕೂ ಮತ್ತು ಇವತ್ತಿನ ದಿನಕ್ಕೂ ಗಾಂಧೀಜಿಯವರು ಸ್ಥಾಪಿಸಿದಂತಹ ಜವಾಹರ್ಲಾಲ್ ನೆಹರು ಅವರು ಕಂಡ ಕನಸಿನ ಒಂದು ಶಕ್ತಿ, ಒಂದು ಇಡೀ ದೇಶ ಚಿಂತನೆ, ಇಡೀ ದೇಶ ಒಂದು ಪ್ರಗತಿಯತ್ತ ಚಿಂತನೆ ನಡೆಸುವಂತಹ ಒಂದು ಯುಕ್ತಿ ಅಂತ ಹೇಳ್ಬೋದು. ಕಮಿಂಗ್ ಬ್ಯಾಕ್ ಟು ದಿ ಬೆಳಗಾವಿ ಅಧಿವೇಶನ, ಗಾಂಧಿ ಅನ್ನೋ ಒಂದು ಸ್ಟ್ರೆಚರ್ ಏನಿದೆ ಅದಕ್ಕೂ ಕರ್ನಾಟಕಕ್ಕೂ ಅವಿನಾಭಾವದ ನಂಟಿದೆ. ವೆದರ್ ಇಟ್ ಈಸ್ ಇಂದಿರಾ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು,
ಸೊ ಇವ್ರುಗಳಿಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಏನು ಕರ್ನಾಟಕ ಆಮ್ಲಜನಕ ಕೊಟ್ಟದ್ದು ಆಮ್ಲಜನಕ ಕೊಟ್ಟ ರಾಜ್ಯ. ಕಾಂಗ್ರೆಸ್ಗೆ ಗಾಂಧಿ ಎಷ್ಟು ಪಾಸಿಟಿವ್ ಶಕ್ತಿನೋ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಡಿರೈಲ್ ಆಗಿ ಅಥವಾ ಆ ಥರ ಆಗಿ ಈಗ ಅದನ್ನ ರಿಪೇರ್ ಮಾಡ್ಕೊಳ್ಳೋಕ್ಕೆ ಏನೋ ಸಂದಿಗ್ಧ ಸ್ಥಿತಿನಲ್ಲಿದೆ ಅಂತ ಅನ್ಸುತ್ತೆ. ಗಾಂಧಿ ಅನ್ನುವಂಥದ್ದು ಒಂದು ಶಕ್ತಿ, ಗಾಂಧಿ ಅನ್ನುವಂಥದ್ದು ಕೇವಲ ಒಂದು ಹೆಸರು ಮಾತ್ರ ಅಲ್ಲ. ಗಾಂಧಿ ಅನ್ನುವಂಥದ್ದು ಒಂದು ಆಸ್ತಿ, ಗಾಂಧಿ ಅನ್ನುವಂಥದ್ದು ಕೇವಲ ಒಂದು ಪರಂಪರೆಗೆ ಸೀಮಿತವಾದಂತಹ ಅಧಿಕಾರ ಖಂಡಿತ ಅಲ್ಲ. ಗಾಂಧಿ ಅನ್ನುವಂಥದ್ದು ಒಂದು ಭವಿಷ್ಯ, ಗಾಂಧಿ ಅನ್ನುವಂಥದ್ದು ಇತಿಹಾಸ. ಸೊ ಗಾಂಧಿ ಹಾಕೊಟ್ಟಿರುವಂತಹ ಇತಿಹಾಸದ ಮೇಲೆ ಭಾರತದ ಮುಂದಿನ ಭವಿಷ್ಯವನ್ನು ನಾವು ಕಟ್ಟೋದಕ್ಕೆ ಹೊರಟಿದ್ದೀವಿ. ಡಿರೇಲ್ ಆಯಿತು ಅಂತಂದರೆ ಇಲ್ಲ, ನನಗಂತೂ ಅರ್ಥ ಆಗೋದಿಲ್ಲ. ಗಾಂಧಿಯವರು ಅವತ್ತಿನ ದಿನಕ್ಕೆ ಹೇಳಿದ್ರು ಖಾದಿಯನ್ನು ಧರಿಸಬೇಕು. ಖಾದಿಯ ಅಧಿವೇಶನದಲ್ಲೂ ಕೂಡ ಆಗಿರುವಂತಹ ಒಂದೆರಡು ವಿಚಾರಗಳ ಬಗ್ಗೆ ಅದನ್ನು ನಂಟುಗೊಳಿಸಿ ನಾನು ಮಾತಾಡೋದಾದರೆ, ಗಾಂಧಿಯವರು ಹೇಳಿದ್ರು ಚರಕವನ್ನು ಪ್ರತಿ ದಿನ ಅರ್ಧ ಗಂಟೆ ಯಾರು ಅದನ್ನು ನೇಯ್ತಾರೋ ಆ ಒಂದು ಸಂಸ್ಥೆಗಳನ್ನು ನಾವು ರಾಷ್ಟ್ರೀಯ ಸಂಸ್ಥೆಗಳು ಅನ್ನುವಂತಹ ಒಂದು ಟೈಟಲ್ ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಆಡಿರುವಂಥದ್ದು. ಸೊ ಗಾಂಧಿ ಹಾಕೊಟ್ಟಿರುವಂತಹ ದಾರಿಯಲ್ಲೇ ಸಾಕ್ತಾ ಇದ್ದೀವಿ. ಗಾಂಧಿ ಅನ್ನುವಂಥದ್ದು ಬಹುಶಃ ಇವತ್ತಿನ ದಿನ ವಿಪಕ್ಷಗಳು ಗಾಂಧಿ ಅನ್ನುವಂಥದ್ದು ಬ್ಯಾಗೇಜ್ ಅನ್ನುವಂಥ ರೀತಿಯಲ್ಲಿ ನಮಗೆ ಪ್ರೊಜೆಕ್ಟ್ ಮಾಡಬಹುದೇನೋ, ಆದರೆ ಗಾಂಧಿ ಹೇಳ್ಕೊಟ್ಟಂತಹ ಸ್ವರಾಜ್ಯ, ಗಾಂಧಿ ಹೇಳ್ಕೊಟ್ಟಿರುವಂತಹ ದೀನ ದಲಿತರ ಬಗ್ಗೆ ನಾವು ಎಷ್ಟು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥದ್ದು, ಗಾಂಧಿಯವರು ಹೇಳ್ಕೊಟ್ಟಿರುವಂತಹ ಎಜುಕೇಷನ್ ಪಾಲಿಸಿಗಳಾಗಿರಬಹುದು. ಇವತ್ತಿನ ದಿನ ನೀವೇನು ಪರ್ಫೆಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ರೈಟ್ ಟು ಎಜುಕೇಷನ್ ಎಲ್ಲ ನೀವು ನೋಡ್ತಿದ್ರೆ ಅವತ್ತಿನ ದಿನ ಗಾಂಧಿಯವರು ಹೇಳಿರೋದನ್ನ ನಾವು ಮಾಡಿರುವಂಥದ್ದು. ಆ್ಯಂಡ್ ಮೈಕ್ರೋ ಫಿನಾನ್ಸಿಂಗ್ ಬಗ್ಗೆ ಗಾಂಧೀಜಿಯವರು ಅವತ್ತೇ ಮಾತಾಡಿದರು, ಅದನ್ನೇ ನಾವು ಮನ್ರೇಗಾದಲ್ಲಿ ಇಂಪ್ಲಿಮೆಂಟ್ ಮಾಡಿರುವಂಥದ್ದು. ಶತಮಾನ ಕಳೆದ್ರೂ ಕೂಡ ಇವತ್ತಿನ ದಿನಕ್ಕೂ ಗಾಂಧೀಜಿಯವರನ್ನ ಸ್ಮರಿಸ್ತಾ ಇರುವಂಥದ್ದು, ಗಾಂಧೀಜಿಯವರನ್ನ ಪ್ರತಿ ಹಂತದಲ್ಲೂ ನೆನಪು ಮಾಡ್ಕೊಳ್ತಾ ಇರುವಂಥದ್ದು, ಗಾಂಧೀಜಿಯವರ ಕೊಡುಗೆ ಈ ದೇಶಕ್ಕೆ ಏನಿದೆ, ಗಾಂಧೀಜಿಯವರು ಯಾವ ರೀತಿಯಾಗಿ ಸ್ವಾತಂತ್ರ್ಯವನ್ನ ತಂದುಕೊಟ್ರು, ಗಾಂಧೀಜಿಯವರು ಹೇಗೆ ಸ್ವಾತಂತ್ರ್ಯ ಸಮರದಲ್ಲಿ ಇಡೀ ಭಾರತವನ್ನು ಒಗ್ಗೂಡಿಸಿದ್ರು ಅನ್ನುವಂಥದ್ದನ್ನ ಸಹಸ್ರಾರು ಸಂಖ್ಯೆಯಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಎಷ್ಟೆಷ್ಟೋ ನಾಯಕರಿದ್ದಾರೆ, ಆದರೆ ಯಾವತ್ತೂ ಕೂಡ ಒಂದು ಹೋರಾಟಕ್ಕೆ ಒಂದು ದಾರಿ ಅನ್ನೋದು ಬೇಕಾಗತ್ತೆ, ಒಂದು ದಿಕ್ಕು ಅನ್ನೋದು ಬೇಕಾಗತ್ತೆ. ಇದಕ್ಕೆ ಒಂದು ಈ ಮಾರ್ಗದಲ್ಲಿ ನಾವು ನಡೀತಿದೀವಿ, ಇದು ನಿನ್ನ ಡೆಸ್ಟಿನೇಷನ್ ಅಂತ ಹೇಳೋಂಥವ್ರು ಯಾರೊಬ್ರು ಬೇಕಾಗತ್ತೆ. ಅದರ ನೇತೃತ್ವವನ್ನು ವಹಿಸಿಕೊಂಡಂತವರು ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಆ ಕಾಲಮಾನದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಪ್ರಮುಖ ನಾಯಕರು ಅಂತ ನಾವೇನ್ ಕರಿತೀವಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರಬಹುದು. ಸೊ ಇಂತಹ ನಾಯಕರನ್ನ ಕಾಂಗ್ರೆಸ್ ಮುನ್ನಡೆಸದೆ ಇನ್ಯಾರು ಮುನ್ನಡೆಸ್ತಾ ಇಲ್ಲ. ಇವತ್ತಿನ ದಿನ ಗಾಂಧೀಜಿಯ ತೇಜೋವಧೆ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. ಗಾಂಧೀಜಿ ಗುಂಡಿಟ್ಟು ಕೊಂದವರನ್ನ ಸಂಭ್ರಮಿಸುವಂತಹ ಒಂದು ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಇದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಯಾವ ಸ್ಥಾನಕ್ಕೆ ನಾವು ನೆನೆಸ್ಬೇಕಿತ್ತೋ ಇವತ್ತಿನ ದಿನ ಶೋಚನೀಯ ಸಂಗತಿ, ನಾವು ಗಾಂಧೀಜಿಯವರನ್ನ ಯಾವ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಂತಿದ್ದೀವಿ ಅನ್ನುವಂಥದ್ದು. ಆ ಎಲ್ಲ ತಪ್ಪುಗಳನ್ನ ಸರಿ ಮಾಡುವಂತಹ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈ ದೇಶದಲ್ಲಿ ಇರುವಂತಹ ಹಿಂದೂಗಳು, ಮುಸಲ್ಮಾನರು, ಸಿಖ್ಖರು, ಜೈನರು, ಈಗ ನಾವೇನು ರಿಲಿಜಿಯಸ್ ಮೈನಾರಿಟಿ ಅಂತ ನಾವು ಮಾತಾಡ್ತೀವಿ ಮತ್ತು ರಿಲಿಜಿಯಸ್ ಮೆಜಾರಿಟಿ ಅಂತ ನಾವು ಮಾತಾಡ್ತೀವಿ. ರಿಲಿಜಿಯಸ್ ಮೈನಾರಿಟಿಗೆ ಸಾಂವಿಧಾನಿಕವಾಗಿ ಸಿಗಬೇಕಾದಂತಹ ಕೆಲವು ಹಕ್ಕುಗಳ ಬಗ್ಗೆ ಉಲ್ಲೇಖ ಮಾಡಿದ ತಕ್ಷಣ ರಿಲಿಜಿಯಸ್ ಮೆಜಾರಿಟಿಯನ್ನು ನಾವು ಕಡೆಗಣಿಸಿದ್ದೀವಿ ಅನ್ನುವಂಥದ್ದು ಖಂಡಿತವಾಗ್ಲೂ ಅಲ್ಲ. ಆ್ಯಂಡ್ ಅವತ್ತಿನ ದಿನಕ್ಕೆ ಬಹುಶಃ ಇದನ್ನು ಭಾಳಷ್ಟು ಜನ ತಪ್ಪಾಗಿ ಅರ್ಥೈಸ್ಕೊಳ್ತಾರೋ ಅಥವಾ ಇನ್ನೊಂದು ಏನೋ ನನಗೆ ಗೊತ್ತಿಲ್ಲ. ಇಂದಿರಾ ಗಾಂಧಿ ಅವರು ಬಹಳ ದೇಶದ ಜನರ ಮುಂದೆ ರುದ್ರಾಕ್ಷಿಯನ್ನು ಹಾಕೊಂಡು ಅವರು ಓಡಾಡ್ತಾ ಇದ್ದಿದ್ದಂಥದ್ದು. ನಾನು ನನ್ನ ಹತ್ರ ಇದ್ದಂಥ ಒಂದು ಏಕಮುಖ ರುದ್ರಾಕ್ಷಿ ನೋಡಿದಾಗೆಲ್ಲ ನಾನು ಅವ್ರನ್ನ ಆ್ಯಕ್ಚುಲಿ ನೆನೆಸ್ಕೊಳ್ತೀನಿ. ಘಂಟಾಘೋಷವಾಗಿ ಅವರು ತಾನೊಬ್ಬ ಹಿಂದೂ ಮಹಿಳೆ, ತಾನು ಹಿಂದೂ ಧರ್ಮವನ್ನು ಪ್ರತಿಪಾದಿಸ್ತೀನಿ ಅಂತ ಹೇಳಿ ತಾವು ರಾಜಕೀಯವನ್ನು ಮಾಡ್ತಾಯಿದ್ರು. ಹಾಗಂತ ತಮ್ಮ ದೇಶದಲ್ಲಿ ಇದ್ದಂತಹ ಬೇರೆ ಧರ್ಮದವರನ್ನ ಅವರು ಟೀಕಿಸ್ತಾ ಇದ್ರು ಅಂತ ಏನಿಲ್ಲ, ಅಥವಾ ಅವರಿಗೆ ಅವಮಾನ ಆಗೋ ಥರ ಅವರು ನಡ್ಕೋತಾ ಇದ್ರು ಅಂತ ಏನಿಲ್ಲ. ಕೇವಲ ಯಾವುದೋ ಒಂದು ಧರ್ಮದ ವಿಚಾರವಾಗಿ ನಾವು ಸ್ಟ್ಯಾಂಡ್ ತಗೊಂಡ್ರೆ, ಕೆಲವೊಂದು ಸತಿ ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದ ತಕ್ಷಣ ಇನ್ನೊಬ್ಬರಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಇವತ್ತಿನ ದಿನ ಕ್ರಿಯೇಟ್ ಮಾಡಿದ್ರೆ ಅದಕ್ಕೆ ಯಾರನ್ನು ಮಾಡೋದಕ್ಕಾಗುತ್ತೆ. ಇಟ್ಸ್ ನಾಟ್ ಅಬೌಟ್ ನ್ಯೂಟ್ರಾಲಿಟಿ. ಸಿ, ಇಟ್ ಇಸ್ ಜಸ್ಟ್ ಅಬೌಟ್
ಕೋರ್ಟ್ಗಳು ಇವತ್ತಿನ ದಿನ ಇದು ಸರಿ ಇದು ತಪ್ಪು ಅಂತ ಹೇಳುತ್ತೆ. ಹಾಗಿದ್ರೆ ಕೋರ್ಟ್ಗಳು ನ್ಯೂಟ್ರಾಲಿಟಿಯನ್ನ ಮೆರಿತಾ ಇದೆಯಾ? ಯಾವುದೊಂದು ಜಾತಿ ಮತ್ತು ಧರ್ಮಗಳಿಗೆ ಸಮುದಾಯಕ್ಕೆ ಅವರು ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರಾ? ಮಾಧ್ಯಮಗಳು ಎಷ್ಟೋ ಸರಿ ಇದು ಸರಿ ಮತ್ತು ಇದು ತಪ್ಪು ಅಂತ ಹೇಳುತ್ತೆ. ಆಗ ಮಾಧ್ಯಮಗಳು ಒಂದು ನ್ಯೂಟ್ರಾಲಿಟಿಯನ್ನ ಬೆಂಬಲಿಸ್ತಾ ಇದೆ ಅಂತನ? ಖಂಡಿತವಾಗ್ಲೂ ಅಲ್ಲ. ದಿಸ್ ಇಸ್ ಅ ಪರ್ಸೆಪ್ಷನ್ ದಟ್ ಇಸ್ ಬೀನ್ ಕ್ರಿಯೇಟೆಡ್. ಇದು ಸರಿ ಇದು ತಪ್ಪು ಅಂತ ಸಮಾಜದ ಮುಂದೆ ಬಂದು ಹೇಳಿದ ತಕ್ಷಣ ಅವಾಗ ಧರ್ಮದ ಒಂದು ವಿಚಾರ ಬಂದ್ಬಿಡುತ್ತೆ, ಜಾತಿಯ ಒಂದು ವಿಚಾರ ಬಂದ್ಬಿಡುತ್ತೆ, ಜಾತಿಯ ವಿಚಾರವಾದ್ರೂ ಒಂದು ಅರ್ಥ, ಧರ್ಮದ ವಿಚಾರ ಬಂದ್ಬಿಡುತ್ತೆ, ಅಂಡ್ ನೀವು ಧರ್ಮನಿಂದಕ ಅನ್ನುವಂತ ಒಂದು ವಿಚಾರ ಬಂದ್ಬಿಡುತ್ತೆ. ನಾವೇನು ಬೇರೆ ಅತಿ ಏನು ಎಕ್ಸ್ಟ್ರೀಮ್ ದೇಶಗಳಲ್ಲಿದ್ದೀವ? ನಾವೇನಾದ್ರೂ ಪಾಕಿಸ್ತಾನ ಅನ್ನುವಂತಹ ದೇಶಗಳಲ್ಲಿದ್ದೀವ? ನಮಗೆ ಯಾರೋ ಒಂದು ಟೀಕೆಯನ್ನ ಮಾಡಿದ ತಕ್ಷಣ ನಮ್ಮ ಒಂದು ಒಗ್ಗಟ್ಟು ಚದುರು ಹೋಗ್ಬಿಡುತ್ತಾ? ಅಥವಾ ನಮ್ಮಲ್ಲಿ ಇರುವಂತಹ ನಮ್ಮ ಆಚಾರಗಳು, ನಮ್ಮ ವಿಚಾರಗಳು, ನಮ್ಮ ಸಂಪ್ರದಾಯಗಳು ನಮ್ಮ ದೇಶದಿಂದ ಹೊರಗಡೆ ಹೋಗ್ಬಿಡುತ್ತಾ? ಖಂಡಿತ ಇಲ್ಲ. ಸಿ, ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ರಿಯಾಲಿಟಿ ಅಂಡ್ ಪರ್ಸೆಪ್ಷನ್. ಇದನ್ನ ಬಹುಶಃ ಜನ ಯಾವತ್ತು ಅರ್ಥ ಮಾಡ್ಕೋತಾರೋ ಅವತ್ತಿನ ದಿನ ನಮ್ಮ ದೇಶ ಇನ್ನೂ ಒಂದು 100 ಮ್ಯಾನಿಫೋಲ್ಡ್ ಮುಂದೆ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ವಿಪಕ್ಷಗಳ ಅಥವಾ ಬಿಜೆಪಿಯ ಆರೋಪವೂ ಅದೇ ಆಗಿದೆ. ಇರೋದೇ ಆರೋಪ ಮಾಡೋದಕ್ಕೆ. ಹೇಳಿ ಸೆಕ್ಷನ್ ಆಫ್ ದ ಸೊಸೈಟಿ. ಅಂಬೇಡ್ಕರ್ ಮೊನ್ನೆ ಪಾರ್ಲಿಮೆಂಟ್ ಅಲ್ಲೂ ಚರ್ಚೆ ಆಯ್ತು, ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರಿ. ಸೊ ಈ ತರದ್ದೆಲ್ಲ ಒಂದಷ್ಟು ಇನ್ಸಿಡೆಂಟ್ಸ್ ನ ನೋಡ್ತಾ ಇದ್ರೆ ಅವ್ರು ಮಾಡ್ತಿಲ್ಲ ಅಂಬೇಡ್ಕರ್ಗೆ ಅವಮಾನ. ನಿಮಿಷ ಹಿಂದೂ ಮಹಾಸಭಾ ಇವತ್ತಿನ ದಿನ ಏನು RSS ಅಂತ ಕರೆಸ್ಕೊಳ್ಳುತ್ತೆ, ಅವತ್ತಿನ ದಿನ ಹಿಂದೂ ಮಹಾಸಭಾದ ಬಗ್ಗೆ ಮಾತಾಡೋಣ. ಹಿಂದೂ ಮಹಾಸಭಾದವರು ಎಷ್ಟು ಸತಿ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಬಂದು ಸನ್ಮಾನ ಮಾಡಿದ್ರಂತೆ? ಎಷ್ಟು ವೇದಿಕೆಗಳಲ್ಲಿ ಅವರಿಗೆ ಬೆಂಬಲವಾಗಿ ನಿಂತರಂತೆ? ಎಷ್ಟು ಅವರ ಘೋಷಣೆಗಳಲ್ಲಿ ಅಂಬೇಡ್ಕರ್ ಅವರ ವಾದ ಸರಿ ಇದೆ, ಅವರು ಕೊಟ್ಟಿರುವಂತಹ ಸಂವಿಧಾನ ಸರಿ ಇದೆ, ಅವರು ತೋರಿಸಿರುವಂತಹ ಮಾರ್ಗ ಸರಿ ಇದೆ ಅಂತ ಮಾತಾಡಿದ್ರಂತೆ? ಸಂಸತ್ತಿನ ಒಳಗೆ ಪರ ವಿರೋಧಗಳ ಚರ್ಚೆ ಆದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಯಾವುದೋ ಒಂದೆರಡು ಘಟನೆಗಳಲ್ಲಿ, ಯಾವುದೋ ಒಂದು ಆರ್ಟಿಕಲ್ಗಳಲ್ಲಿ, ಇಲ್ಲ ಇದು ಬಹುಶಃ ಇದನ್ನ ಈ ರೀತಿಯಾಗಿ ಮಾರ್ಪಾಡು ಮಾಡಬಹುದಾಗಿತ್ತೇನೋ, ಇದು ಸರಿ ಇದೆ ಅಂತ ಒಪ್ಕೊಂಡಿರುವಂಥದ್ದು. ಚರ್ಚೆಯನ್ನ ನೀವು ವಿರೋಧ ಅನ್ನೋದಿದ್ರೆ ನೀವು ನೀವು ಸಮರ್ಥನೆಯಲ್ಲಿ ಕೊಟ್ಟಿದ್ದೀರಿ? ಹೇಳಿ ಸ್ವಾಮಿ, ಆಯ್ತು ನಾವು ಒಪ್ಕೊಳ್ಳೋಣ. ಒಂದು ಕ್ಷಣಕ್ಕೆ ಅಂಬೇಡ್ಕರ್ ಅವರ ಕೆಲವೊಂದು ವಿಚಾರಗಳನ್ನ ಸಂಸತ್ತಿನ ಒಳಗೆ ಚರ್ಚೆಗೆ ಇರಬೇಕಾಗಿರುವಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಟ್ವಿ ಅಂತ ನಾವು ಒಪ್ಕೊಳ್ಳೋಣ. ಆಯ್ತು, ನೀವು ಹಿಂದೂ ಮಹಾಸಭಾವಾಗಿ ತಾವು ಏನ್ ಮಾಡಿದ್ರಿ? ತಾವು ಎಲ್ಲಿ ಅಂಬೇಡ್ಕರ್ ಅವ್ರನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಿ? ಇವತ್ತಿನ ದಿನ ಅಂಬೇಡ್ಕರ್ ಅವ್ರ ಹೆಸರು ತೆಗೆದ್ರೆ ಅಂಬೇಡ್ಕರ್ ಬದಲು ದೇವ್ರ ಹೆಸರು ತಗೊಳ್ರಿ, ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತೀರಾ? ನನ್ನ ಹಕ್ಕು ರೀ, ನಾನು ಅಂಬೇಡ್ಕರ್ ಹೆಸರು ಹೇಳುವಂಥದ್ದು, ಗಾಂಧೀಜಿಯವರ ಹೆಸರು ಹೇಳುವಂಥದ್ದು ನನ್ನ ಹಕ್ಕು. ಈ ದೇಶ ನನ್ನದು, ಈ ಜಲ ನನ್ನದು, ಈ ಮಣ್ಣು ನನ್ನದು. ಇವತ್ತಿನ ದಿನ ಐ ಆಮ್ ದ ಟ್ಯಾಕ್ಸ್ ಪೇಯರ್ ಆಫ್ ದಿಸ್ ಕಂಟ್ರಿ. ಸೊ ಐ ಹ್ಯಾವ್ ದ ರೈಟ್ಸ್ ಟು ಟಾಕ್ ಅಬೌಟ್ ಗಾಂಧೀಜಿ. ಐ ಹ್ಯಾವ್ ದ ರೈಟ್ಸ್ ಟು ರೆಸ್ಪೆಕ್ಟ್ ಅಂಬೇಡ್ಕರ್ ಜಿ. I have the rights to tell what was the contribution that was made by them to this country. ನೀವು ಯಾರ್ರಿ ಅದನ್ನ ಸ್ಟಾಪ್ ಮಾಡೋದಕ್ಕೆ? ರೆಸ್ಪೆಕ್ಟ್ ಮಾಡಿಲ್ಲ ಅನ್ನೋದೇ ದೊಡ್ಡ ಅಲ್ಲ. ಏನ್ ರೆಸ್ಪೆಕ್ಟ್ ಮಾಡಿಲ್ಲ ಅಂದ್ರೆ ಏನ್ ಅದರ ಅರ್ಥ? ಅಲ್ಲ, ಏನ್ ಹೆಂಗೆ ರೆಸ್ಪೆಕ್ಟ್ ಮಾಡಿಲ್ಲ, ಹೆಂಗ್ ರೆಸ್ಪೆಕ್ಟ್ ಮಾಡಿಲ್ಲ? ಆಯ್ತು, ಅವ್ರೇನಾದ್ರೂ ಎದ್ದು ಬಂದು ಹೇಳಿದ್ರ ಬಿಜೆಪಿ ಅವರಿಗೆ? ಪುರಾವೆ ಕೊಡಿಯಲ್ಲ ನಮಗೆ. ಸಾಕಷ್ಟು ಇರುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಪಕ್ಷದ ಒಂದು ಕಾರ್ಯಕ್ರಮ ಆದಾಗ್ಲೇನೆ ಪಟೇಲ್ರ ಫೋಟೋ ಆ ತರಾತುರಿನಲ್ಲಿ ತಂದಿಟ್ಟಂತಹ ಇದೆಲ್ಲ ಪಬ್ಲಿಕ್ ಪರ್ಸೆಪ್ಷನ್ಗೂ ಕಾರಣ ಆಗ್ತಿದ್ಯಾ? ಓವರಾಲ್ ಮೈ ಕ್ವೆಶ್ಚನ್ ಇಸ್, ಒಂದ್ ನಿಮಿಷ ನಿಮಗೆ ಒಂದು ವಿಚಾರವನ್ನ ಇಲ್ಲಿ ಸ್ಪಷ್ಟಪಡಿಸ್ಬಿಡ್ತೀನಿ. ಪ್ರತಿಯೊಬ್ಬ ನಾಯಕರು ಕೂಡ ಅವರವರದೇ ಆದಂತಹ ಆತ್ಮಚರಿತ್ರೆಯನ್ನ ಬರೆದು ನಿರ್ಗಮಿಸಿದ್ರು. ಇಲ್ಲ ಅಂತಂದ್ರೂ ಕೂಡ ನಮ್ಮ ದೇಶದ ಪತ್ರಿಕೋದ್ಯಮ ಎಷ್ಟು ಪ್ರಬಲವಾಗಿತ್ತು ಅಂತಂದರೆ, ನೀವು ಯಾರೇ ಆಗಿರಿ, ನೀವು ಎಂಥದೇ ನಾಯಕರಾಗಿರಿ, ನಿಮ್ಮ ಒಳಿತು ಕೆಡಕು ನೀವು ಮಾಡಿರುವಂತಹ ಎಲ್ಲವನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ತೆಗೆದುಕೊಂಡು ಬಂತಹ ದೇಶ ನಮ್ಮದು. ನಿಜವಾಗ್ಲೂ ನಾವು BJPಯವರು ಇವತ್ತಿನ ದಿನ ಹೇಳೋ ಹಾಗೆ ಅಪಮಾನ ನಮ್ಮಿಂದ ನಡೆದಿದ್ದೇ ಆಗಿದ್ರೆ ಅದಕ್ಕೆ ಸಾಕ್ಷಿ ಬೇಕಲ್ಲ, ಪುಸ್ತಕಗಳಲ್ಲಿ ಉಲ್ಲೇಖ ಇರಬೇಕಲ್ಲ, ಇಲ್ಲವಲ್ಲ ಎಲ್ಲೂ ಕೂಡ. ಪ್ರತಿದಿನ ಹೆಚ್ಚು ಕಡಿಮೆ ಸಾಕಷ್ಟು ಪುಸ್ತಕಗಳಲ್ಲಿ ಬರೀತಾನೆ. ನನ್ನ ಅವತ್ತಿನ ದಿನ ದಾಖಲೆ ಆಗಿದೆಯಾ? ನಾನು ಅದ್ರ ಬಗ್ಗೆ ಹೇಳ್ತಾ ಇರೋದು. ಇವತ್ತಿನ ದಿನ ನೀವು ಇತಿಹಾಸವನ್ನ ನಿಮಗೆ ಹೇಗೆ ಬೇಕೋ ನೀವು ತಿರುಚ್ಕೊಂಡು ಮಾತಾಡ್ಬೋದು, ನೀವು ಬರೀಬಹುದು. ಆದ್ರೆ 100 ವರ್ಷದ ಹಿಂದೆ ಏನಾಗಿತ್ತು, 80 ವರ್ಷದ ಹಿಂದೆ ಏನಾಗಿತ್ತು, 70 ವರ್ಷದ ಹಿಂದೆ ಏನಾಗಿತ್ತು ಅಂತ ಕಣ್ಣಂಚಿನಲ್ಲಿ ನೋಡ್ದಂತವ್ರು ಅದರ ದಾಖಲೆಯನ್ನ ಮಾಡಿದ್ದಾರಾ? ಇಲ್ಲ. ಮಾಡೋದಕ್ಕೆ ಅವ್ರೇನ್ ಭಯ ಪಡ್ಕೊಂಡಿದ್ರ? ಖಂಡಿತವಾಗ್ಲೂ ಇಲ್ಲ. ಅರ್ಥ ಆಯ್ತಾ?  ನಾನ್-ಅಲೈನ್ಮೆಂಟ್ ಮೂವ್ಮೆಂಟ್ ಅನ್ನ 100 ವರ್ಷದ ಹಿಂದೆ ಏನಾಗಿತ್ತು, 70 ವರ್ಷದ ಹಿಂದೆ ಏನಾಗಿತ್ತು, 70 ವರ್ಷದ ಹಿಂದೆ ಏನಾಗಿತ್ತು ಅಂತ ಕಣ್ಣಂಚಿನಲ್ಲಿ ನೋಡ್ದಂತವ್ರು ಅದರ ದಾಖಲೆಯನ್ನ ಮಾಡಿದ್ದಾರಾ? ಇಲ್ಲ. ಮಾಡೋದಕ್ಕೆ ಅವ್ರೇನ್ ಭಯ ಪಡ್ಕೊಂಡಿದ್ರ? ಖಂಡಿತವಾಗ್ಲೂ ಇಲ್ಲ. ಅರ್ಥ ಆಯ್ತಾ?
ನೆಹರು ಅವರು ಅವತ್ತಿನ ದಿನ ತೆಗೆದುಕೊಂಡು ಬಂದಾಗ ಒನ್ ಆಫ್ ದ ಬೆಸ್ಟ್ ಮೂವ್ಮೆಂಟ್ಸ್ ಅದು. ನಾನು ಇವತ್ತಿನ ದಿನಕ್ಕೂ ಅದನ್ನು ಪ್ರತಿಪಾದಿಸ್ತೀನಿ. ಆದರೆ ಅವತ್ತಿನ ದಿನ ಅದನ್ನು ತೆಗೆದುಕೊಂಡು ಬಂದಾಗ ನಮ್ಮ ದೇಶದ ಒಳಗಡೆ ಇದ್ದಂತಹ ಎಷ್ಟೋ ಜನ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನೆಹರು ಅವರು ತೀನ್ಮೂರ್ತಿ ಮಾರ್ಗಲ್ಲಿರುವಂತಹ ಒಂದು ಸದನದಲ್ಲಿ ಅವ್ರು ಎಲ್ಲರನ್ನು ಕರೆಸ್ತಾರೆ, ಯಾರು ವಿರೋಧ ವ್ಯಕ್ತಪಡಿಸಿದ್ರು ಅವರಿಗೆ ನಮ್ಮ ದೇಶಕ್ಕೆ ಇದು ಎಷ್ಟು ಅನಿವಾರ್ಯ ಅನ್ನೋದನ್ನ ಅವ್ರ ಮುಂದೆ ಅವರು ಪ್ರತಿಪಾದಿಸ್ತಾರೆ, ಅವ್ರ ಮುಂದೆ ಆ ಒಂದು ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಅದಾದ ನಂತರದಲ್ಲಿ ಪ್ಲೀಸ್ ಗೋ ಹೆಡ್ ಅನ್ನುವಂತ ಒಂದು ಮಾತುಗಳನ್ನ ಮಾರನೇ ದಿನ ಆರ್ಟಿಕಲ್ಗಳಲ್ಲಿ ಬರುತ್ತೆ. ಸೊ ನಿಮಗೆ ಆ ರೀತಿ ಆಗಿದ್ದೇ ಇದ್ರೆ ನಾನು ಅದನ್ನೇ ಹೇಳೋದು, ದಾಖಲೆ ಕೊಡಿ ಅಲ್ಲ. ಅಲ್ಲ, ನನ್ನ ಒಟ್ಟಾರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ತರದ ಒಂದು ನರೇಟಿವ್ ನ ಕೌಂಟರ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಲ್ಯಾಗಿಂಗ್ ಬಿಹೈಂಡ್ ಅನ್ನೋ. ಇಲ್ಲ, ಖಂಡಿತ ಇಲ್ಲ. ಇವತ್ತಿಂದನೇ ಕೌಂಟರ್ ಮಾಡೋದಕ್ಕೆ ಒಂದು ಹಿಂದೆಯಿಂದನೂ ಮಾಡ್ತಾ ಇದೀವಿ. ಸೊ ನನ್ನ ಮಟ್ಟದಲ್ಲಿ ನಾನು ಇದನ್ನ ನನ್ನ ಮಟ್ಟದಲ್ಲಿ ನಾನು ಇದನ್ನ ಕೌಂಟರ್ ಮಾಡ್ತಾ ಇದ್ದೀನಿ. ಅಂಡ್ ದೊಡ್ಡ ಮಟ್ಟದಲ್ಲೂ ಕೂಡ ಇದನ್ನ ಕೌಂಟರ್ ಮಾಡುವಂತಹ ಚಾಕಚಕ್ಯತೆ ನಮ್ಮ ನಾಯಕರಲ್ಲಿದೆ. ಅಂಡ್ ಮುಂದಿನ ದಿನಗಳಲ್ಲಿ ಬಹಳ ಪ್ರಬಲವಾಗಿ ನಾವು ನಮ್ಮ ರೂಟ್ಸ್ ಏನಿದೆ, ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಅಂಬೇಡ್ಕರ್ ಅವರು, ಮತ್ತೆ ಅವತ್ತಿನ ದಿನ ಈ 100 ವರ್ಷದ ಹಿಂದೆ ನಾವು ಯಾವ ಒಂದು ಪರಿಸ್ಥಿತಿಯಲ್ಲಿ ಸ್ಥಾಪನೆ ಆದ್ವಿ, ನಮ್ಮ ಮೂಲ ಏನಿದೆ ಅದನ್ನ ಇನ್ನೂ ಹೆಚ್ಚು ಜನರ ಮುಂದೆ ತೆಗೆದುಕೊಂಡು ಹೋಗುವಂತಹ, ಪ್ರತಿಪಾದಿಸುವಂತಹ ದಿನಗಳನ್ನ ನಾವು ನೋಡ್ತೀವಿ. ಸೊ ಅದರ ಭಾಗವಾಗಿಯೇ ಈ ಕಾರ್ಯಕ್ರಮ ನಡೀತಾ ಇರೋದು ಒಂದು ಪಕ್ಷದ ವತಿಯಿಂದ? ಖಂಡಿತ ಇಲ್ಲ, ಇದು ಐತಿಹಾಸಿಕ ಕಾರ್ಯಕ್ರಮ. ಗಾಂಧೀಜಿಯವರನ್ನ ಮರುಸ್ಥಾಪಿಸುವಂತಹ ಕೆಲಸ ಮಾಡುವಷ್ಟು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಇಲ್ಲ. ಗಾಂಧೀಜಿಯವರು ಎಲ್ಲವನ್ನ ಇಲ್ಲ, ನಮಗೂ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯತೆ ಇದೆ ಅಂತಂದೇನು. ಕಾಂಗ್ರೆಸ್ ಮತ್ತು ಗಾಂಧೀಜಿಯನ್ನ ನೀವು ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿನ ಗಾಂಧೀಜಿಯವರ ವಿರುದ್ಧ ಬರ್ತಾ ಇರುವಂತಹ ಟೀಕೆ ಟಿಪ್ಪಣಿಗಳು ಎಲ್ಲೋ ನನಗೆ ಗೊತ್ತಿಲ್ಲ, ಬಹುಶಃ ನಾನು ಇದನ್ನ ಕೇಳಿಸ್ಕೊಳ್ಳೋದಕ್ಕೆ ಈ ಒಂದು ಸಂದರ್ಭ ಸೃಷ್ಟಿ ಆಯ್ತಾ ದೇಶದಲ್ಲಿ ಅಂತ ಅವ್ರು ಅನ್ಕೊಂಡಿರ್ತಿರ್ತಾರೇನೋ. ನನ್ನ ಗುಂಡಿಟ್ಟು ಕೊಂದವರನ್ನ ಸನ್ಮಾನ ಮಾಡುವಂತಹ ಜನರನ್ನ ಈ ದೇಶ ಸೃಷ್ಟಿಸ್ಬಿಡ್ತಾ ಅಂತ ಅವರು ಯೋಚನೆ ಮಾಡ್ತಿರ್ತಾರೇನೋ. ಬಹುಶಃ ಆ ನರೇಟಿವ್ ಅನ್ನ ತೆಗೆದು ಹಾಕೋದಕ್ಕೆ ಈ ಒಂದು ಸಮಾವೇಶವನ್ನ ಇನ್ನೂ ಅತಿ ಹೆಚ್ಚು ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ಹೊರತು ಕಾಂಗ್ರೆಸ್ಸಿನ ಅಸ್ತಿತ್ವವನ್ನ ಉಳಿಸ್ಕೊಳ್ಳುವಂತ ಅವಶ್ಯಕತೆ ನಮಗೇನೂ ಇಲ್ಲ. ಬಟ್ ಗಾಂಧಿ ಮತ್ತು ಕಾಂಗ್ರೆಸ್ ಅವಿಭಾಜ್ಯ ಅಂಗ. ಸೊ ಗಾಂಧಿಯನ್ನ ಸಂಭ್ರಮಿಸೋದು ಕಾಂಗ್ರೆಸ್ಸಿನ ಒಂದು ಕರ್ತವ್ಯ. ಗಾಂಧಿಯನ್ನ ಮತ್ತಷ್ಟು ಇವತ್ತೇನು ನಾವು ಜನ್ಜಿ ಅಂತ ಕರಿತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಗಾಂಧಿಯನ್ನ ತೆಗೆದುಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ಗಾಂಧಿಯನ್ನ ನಮ್ಮ ಕೆಲಸಗಳ ಮೂಲಕ, ನಮ್ಮ ಭಾಷಣಗಳ ಮೂಲಕ, ನಮ್ಮ ಕಾರ್ಯಕ್ರಮಗಳ ಮೂಲಕ, ನಮ್ಮ ಯೋಜನೆಗಳ ಮೂಲಕ ಅಜರಾಮರಗೊಳಿಸುವಂಥದ್ದು ನಮ್ಮ ಕರ್ತವ್ಯ. ನಾವು ಅದನ್ನು ಮಾಡ್ತಾ ಇದ್ದೀವಿ ಅಷ್ಟೇ. ಹೇಳ್ತಾ ಇದ್ರಿ ಇನ್ಕ್ಲೂಸಿವ್, ಇದನ್ನ ಎಲ್ಲರಿಗೂ ತಲುಪಿಸ್ಬೇಕು. ಹಾಗಾದ್ರೆ ಇದು ಪಕ್ಷದ ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ಯಾಕೆ ಬಿಂಬಿತ ಆಗ್ತಾ ಇದೆ? To some extent it is ಒಂದು ಕಡೆ ಆಹ್ವಾನ ಮಾಡಿದೀವಲ್ಲ, ಎಲ್ಲ ಪಕ್ಷದವರಿಗೂ ಆಹ್ವಾನ. ಸುವರ್ಣಸೌಧದಲ್ಲಿ ಆಹ್ವಾನ ಮಾಡಿದೀವಿ. ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ, ಇದು ಪಕ್ಷದ ವತಿಯಿಂದ ಅಂತ ಆಗ್ತಾ ಇರೋದು. ಸುವರ್ಣಸೌಧದಲ್ಲಿ ಈಗ ಸರ್ಕಾರಿ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ? ಸರ್ಕಾರದ ವೇದಿಕೆಗಳಲ್ಲಿ ನಡೆಯುತ್ತೆ. ಸೊ ಸರ್ಕಾರದ ವೇದಿಕೆಯಲ್ಲಿ ನಾವು ಗಾಂಧೀಜಿಯವರನ್ನ ಸ್ಮರಿಸ್ತಾ ಇದ್ದೀವಿ. ಗಾಂಧೀಜಿಯವರು ಈ ದೇಶಕ್ಕೋಸ್ಕರ ಕೊಟ್ಟಂತಹ ಕೊಡುಗೆಯನ್ನು ಸ್ಮರಿಸ್ತಾ ಇದ್ದೀವಿ. ಅವರ ಅಧ್ಯಕ್ಷತೆಯಲ್ಲಿ ಅವತ್ತಿನ ದಿನ ತೆಗೆದುಕೊಂಡಂತಹ ರೆಸಲ್ಯೂಷನ್ಗಳನ್ನು ನಾವು ನೆನಪಿಸ್ಕೊಳ್ತಾ ಇದ್ದೀವಿ. ಈ 100 ವರ್ಷ ಗಾಂಧೀಜಿಯವರು ನಮ್ಮ ಜೊತೆ ಇದ್ದಾರೆ. ಮುಂದೆ ಇನ್ನೂ ಒಂದು 10,000 ವರ್ಷ ಗಾಂಧೀಜಿಯವರು ನಮ್ಮ ಜೊತೆ ಇರುವಂತಹ ಕೆಲಸಗಳನ್ನ ಅಥವಾ ಆ ಒಂದು ಬಿತ್ತನೆಯನ್ನ ಇವತ್ತಿನ ದಿನ ನಾವು ಬಿತ್ತೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದೀವಿ ಅಂತ ನಾವು ಹೇಳಿದೀವಿ. ಎಲ್ರಿಗೂ ಆಹ್ವಾನ ಕೊಟ್ಟಿದ್ದೀವಿ. ನಿಮ್ಮನ್ನ ಯಾರು ನಾವೇ ನಿಮ್ಮನ್ನೇನು ತಡೆದಿಲ್ವಲ್ಲ, ಬರಬೇಡಿ ಅಂತ ಹೇಳಿಲ್ವಲ್ಲ. ಬರೋದು ಬಿಡುವಂಥದ್ದು ಅವರಿಗೆ ಗಾಂಧೀಜಿ ಮೇಲೆ ಎಷ್ಟು ಒಲವಿದೆ ಅನ್ನೋದು ತೋರಿಸುತ್ತೆ, ಅವರು ಗಾಂಧೀಜಿನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ತೋರಿಸುತ್ತೆ. ಗಾಂಧೀಜಿ ಅನ್ನುವಂಥದ್ದು ಕೇವಲ ಅವರ ವೋಟ್ ಬ್ಯಾಂಕಿಗೆ ಮಾತ್ರ ಸೀಮಿತನಾ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಯೋದಕ್ಕೆ ಮಾತ್ರ ಸೀಮಿತನಾ, ಅಥವಾ ಗಾಂಧೀಜಿ ಬಗ್ಗೆ ನಿಜವಾಗ್ಲೂ ಒಲವಿದೆ ಅನ್ನುವಂಥದ್ದು ಕಾರ್ಯಕ್ರಮದಲ್ಲಿ ನಿರೂಪಣೆ ಆಗುತ್ತೆ. ಗಾಂಧೀಜಿಯವರ ಪುತ್ಥಳಿ ಅನಾವರಣದ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷದವ್ರಿಗೂ ಕೂಡ ಆಹ್ವಾನ ಇದೆ. ಸಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ವೆರಿ ಕ್ಲಿಯರ್ಲಿ. ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, 100 ವರ್ಷದ ಸಂಭ್ರಮ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮವನ್ನ ನಾವು ಕಾರ್ಯಕ್ರಮದ ಸ್ವರೂಪದಲ್ಲಿ ಮಾಡ್ತಾ ಇದ್ದೀವಿ. ಸೊ ಹೇಗಿದ್ರು ನಮ್ಮ ನಾಯಕರು ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಸೊ ನಾವು ಪಕ್ಷದ ವತಿಯಿಂದ ನಮ್ಮ ಪಾಡಿಗೆ ನಾವು ಬೇರೆ ಕಾರ್ಯಕ್ರಮ ಮಾಡ್ಕೊತಾ ಇದೀವಿ. ಅದನ್ನ ಪ್ರಶ್ನೆ ಮಾಡುವಂತಹ ಅಧಿಕಾರ ಯಾರಿಗೂ ಇಲ್ಲ, ಬಿಕಾಸ್ ದಿಸ್ ಇಸ್ ಅ ಪಾರ್ಟಿ ಪ್ರೋಗ್ರಾಮ್. ಬಟ್ ಬಹಿರಂಗವಾಗಿ ಮಾಡ್ತಾ ಇರುವಂತಹ ಗಾಂಧೀಜಿಯವರ ಅನಾವರಣವನ್ನ, ಪುತ್ಥಳಿಯನ್ನ ನಾವು ಅನಾವರಣಗೊಳಿಸ್ತಾ ಇರುವಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ಬೋದು. ಸಾಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಗಾಂಧೀಜಿಯವರ ಬಗ್ಗೆ ಪುಂಖಾನುಪುಂಖವಾಗಿ ಭಾಷಣ ಮಾಡ್ತಾ ಇರ್ತಾರೆ. ಗಾಂಧಿ ಇಲ್ಲದೆ ಇದ್ರೆ ನಾನಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೂ ನಾವು ಆಹ್ವಾನಿಸ್ತೀವಿ, ಬನ್ನಿ ಬನ್ನಿ, ಹೌದೌದು, ಪ್ಲೀಸ್ ಬನ್ನಿ. ಗಾಂಧೀಜಿಯವರು 1924
ಸಂದರ್ಭದಲ್ಲಿ ನಡೆದಂತಹ ಅಧಿವೇಶನದ ಬಗ್ಗೆ, ಇಲ್ಲಿ ಅವರು ಓಡಾಡಿದಂತಹ ಜಾಗಗಳ ಬಗ್ಗೆ ಬನ್ನಿ, ನೀವು ಹೆಂಗೆ ಪ್ರೇರಣೆ, ಗಾಂಧೀಜಿಯವ್ರು ನನ್ನ ಪ್ರೇರಣೆ ಅಂತ ನೀವು ಹೇಳ್ಕೋತಿರಲ್ಲ, ನಿಮಗೆ ಗಾಂಧೀಜಿಯವ್ರು ನಿಜವಾಗ್ಲೂ ಪ್ರೇರಣೆ ಆಗಿದ್ರೆ ಬನ್ನಿ ನೋಡೋಣ. ಸೊ ಇವಾಗ ಸರ್ಕಾರಕ್ಕೆ ಒಂದು ಯಾವುದಾದ್ರು ಘೋಷಣೆಗಳನ್ನ ಯೋಜನೆಗಳನ್ನ ಕೊಡೋದಾಗಲಿ, ಅದಕ್ಕೆ ಪ್ರಮುಖವಾದಂತಹ ಆದಾಯ ಸೃಜಿಸುವ ಮೂಲ ಅಂತ ಹೇಳಿದ್ರೆ ಅದು ಅಬಕಾರಿನೇ ಆಗಿರುತ್ತೆ. ಡೋಂಟ್ ಯು ಥಿಂಕ್ ದಟ್ ವಿ ಆರ್ ಆಸ್ ಎ ಹೋಲ್ ಸೊಸೈಟಿ, ಇನ್ಕ್ಲೂಡಿಂಗ್ ಯುವರ್ ಪಾರ್ಟಿ, ಅದರಿಂದ ದೂರ ಸರಿತಾ ಇದ್ದೀವಿ ಅಂತ ಅನ್ಸಲ್ವಾ? ಅಥವಾ ಅದನ್ನ ಇನ್ನಷ್ಟು ಗಾಂಧಿ ತತ್ವಗಳನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಪಕ್ಷದ ಒಂದು ಚಿಂತನೆ ಹೇಗಿದೆ, ನಡೆ ಹೆಂಗಿದೆ ಅದರೆಡೆಗೆ? 1924ರಲ್ಲಿ ನಮ್ಮ ದೇಶದಲ್ಲಿ ಇದ್ದಂಥ ಸರ್ಕಾರ ಯಾವುದು? ಅಲ್ಲ, ಬ್ರಿಟಿಷ್ ಸರ್ಕಾರ ಸರಿ, ಅದನ್ನ ಬರ್ತಾ ಇದ್ದಂತಹ ಆದಾಯ ಹೋಗ್ತಾ ಇದ್ದಿದ್ದು ಎಲ್ಲಿಗೆ? ಅದೆಲ್ಲವೂ ಗೊತ್ತಿದೆ. ಹೋಗ್ತಾ ಇದ್ದಿದ್ದು ಎಲ್ಲಿಗೆ? ಅಲ್ಲ, ನನ್ನ ಬಹಳ ಬಹಳ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ತೀನಿ, ಎಲ್ಲಿಗೆ ಹೋಗ್ತಿತ್ತು? ಬ್ರಿಟಿಷ್ ಎಕ್ಸ್ಚೆಕರ್ಗೆ ಹೋಗ್ತಾ ಇತ್ತು. ಹೌದು. ಸೊ ಬ್ರಿಟಿಷ್ ಎಕ್ಸ್ಚೆಕರ್ ಸ್ಪೆಂಡ್ ಆಗ್ತಾ ಇದ್ದಿದ್ದು ಎಲ್ಲಿ? ಬೇರೆ ವಿದೇಶಗಳಲ್ಲಿ, ಇದಕ್ಕೆ ಲಂಡನ್ ಅಲ್ಲಿ. ಹೌದು. ಓಕೆ, ಪ್ರಿಸೈಸ್ ಆಗಿ ಮಾತಾಡೋಣ. ಸೊ ಅವತ್ತಿನ ಕಾಲಮಟ್ಟದಲ್ಲಿ, ಅವತ್ತಿನ ಕಾಲಘಟ್ಟದಲ್ಲಿ ಗಾಂಧೀಜಿ ಅವರ ಒಂದು ವಿಚಾರಧಾರೆ ಬಹಳ ಸ್ಪಷ್ಟವಾಗಿತ್ತು. ಒಂದು ಕಡೆಯಿಂದ ನೀವು ಮಾದಕ ವಸ್ತುಗಳನ್ನ ಇಲ್ಲಿನ ಯುವತಿಯರಿಗೆ ಅಥವಾ ಇಲ್ಲಿನ ಪ್ರಜೆಗಳಿಗೆ ನಿಮ್ಮ ಒಂದು ಲಾಭಕ್ಕೋಸ್ಕರ ಅವರನ್ನ ವ್ಯಸನರನ್ನಾಗಿ ಮಾಡ್ತಾ ಇದ್ದೀರಿ ಮತ್ತು ಅದರ ಒಂದು ಹಣವನ್ನ ನಿಮ್ಮ ದೇಶದಲ್ಲಿ ಹೋಗಿ ಬಳಸ್ಕೊತಾ ಇದ್ದೀರಿ ಅನ್ನುವಂಥದ್ದು. ಆದ್ರೆ ಇವತ್ತಿನ ದಿನ ಯಾವ ಸರ್ಕಾರನೂ ಕೂಡ, ನಮ್ಮ ಸರ್ಕಾರದ ಬಗ್ಗೆ ನಾನು ಮಾತಾಡ್ತೀನಿ, ನಾವೆಲ್ಲೂ ಕೂಡ ಬನ್ನಿ ದಯವಿಟ್ಟು ಸಾರಾಯನ್ನ ಕುಡಿರಿ ಅಂತ ಯಾವ ನಾಗರಿಕರಿಗೂ ಕೂಡ ನಾವು ಆಹ್ವಾನ ಕೊಡ್ತಾ ಇಲ್ಲ. ಪ್ರತಿ ಬಜೆಟ್ನಲ್ಲೂ ಕೂಡ ಮದ್ಯಪಾನವನ್ನ ಹೇಗಾದ್ರೂ ಮಾಡಿ, ಹೇಗಾದ್ರೂ ನಾನು ಮುಗಿಸ್ಬಿಡ್ತೀನಿ, ಎರಡೇ ನಿಮಿಷ, ಹೇಗಾದ್ರೂ ಮಾಡಿ ಅದನ್ನ ಕಡಿತಗೊಳಿಸ್ಬೇಕು ಅನ್ನೋದಕ್ಕೆ ನಾನು ಅದನ್ನ ಹೇಳ್ತಾನೆ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಅದನ್ನ ಕಡಿತಗೊಳಿಸೋದಕ್ಕೋಸ್ಕರ ನಾವು ನಮ್ಮ ಪ್ರಯತ್ನವನ್ನ ಟ್ಯಾಕ್ಸ್ಗಳ ಮೂಲಕ ಆಗಿರಬಹುದು ಮತ್ತು ಅತಿ ಹೆಚ್ಚು ಡ್ಯೂಟಿಗಳನ್ನ ಅದರಲ್ಲಿ ಅಳವಡಿಸೋದರ ಮೂಲಕ ನಾವು ಜನತೆಗೆ ಮತ್ತು ನಾಗರಿಕರಿಗೆ ಸರ್ಕಾರದ ಕಡೆಯಿಂದ ಪ್ರತಿ ಬಾರಿ ಮೆಸೇಜನ್ನು ಕೊಡ್ತಾನೆ ಇದ್ದೀವಿ. ಆದರೆ ಕೆಲವೊಂದಿಷ್ಟು ಸಾರಿ ನಾಗರಿಕರ ಮತ್ತು ಜನರ ವಿವೇಚನೆಗೂ ಕೂಡ ಬಿಡಬೇಕಾಗುತ್ತೆ. ಜಸ್ಟ್ ಬಿಕಾಸ್ ನಾವು ಏನು ಡ್ಯೂಟಿಯನ್ನು ಈ ಬಾರಿ ಬಜೆಟ್ ಬಂದಾಗ ಡ್ಯೂಟಿಯನ್ನು ಇನ್ನಷ್ಟು, ಟ್ಯಾಕ್ಸನ್ನು ಇನ್ನಷ್ಟು ಜಾಸ್ತಿ ಮಾಡಿದಾಗಲೂ ಕೂಡ ಯಾವತ್ತೂ ಕೂಡ ಅದರ ಏನು ಪರ್ಚೇಸ್ ಮಾಡುವಂತಹ ಕೆಪಾಸಿಟಿ ಅದರ ಅಥವಾ ಪರ್ಚೇಸ್ ಮಾಡುವಂತಹ ಒಂದು ಮೊತ್ತ ಏನಿದೆ ಅದು ಕಡಿಮೆ ಆಗಿಲ್ಲ ಸರ್ಕಾರಕ್ಕೆ. ನಾ ಇಲ್ಲ ಅಂತ ಹೇಳ್ತೇನೆ, ಇಲ್ಲ ಸರ್ಕಾರದ ಆದಾಯವನ್ನ ನಾವು ಅಲ್ಲಗಳಿತಾ ಇಲ್ಲ. ಆದ್ರೆ ಒಂದು ವಿಚಾರವನ್ನ ನೀವು ಗಮನಿಸ್ಕೊಳ್ಬೇಕಾಗಿರುವಂಥದ್ದು, ಇದರಿಂದ ಬರುವಂತಹ ಆದಾಯ ನಮ್ಮ ರಾಜ್ಯದ ಬಹಳಷ್ಟು ಅಭಿವೃದ್ಧಿಗೆ ಅದು ಬಳಕೆ ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆದರೆ ಮದ್ಯ ಮಾರಾಟ ಅಥವಾ ಮದ್ಯವನ್ನ ನಾವು ನಿಷೇಧಿಸ್ತೀವಿ, ಇಲ್ಲ ಅದನ್ನ ನಾವು ಬಳಸ್ತೀವಿ ಅನ್ನುವಂಥದ್ದು ಗುಜರಾತಲ್ಲಿ ಆದಂಗೆ ಆಗುತ್ತೆ. ನೀವು ಎಕ್ಸ್ಟರ್ನಲಿ ಬ್ಯಾನ್ ಮಾಡಿ ಇಂಟರ್ನಲಿ ಬೇರೆ ಬೇರೆ ರಾಜ್ಯಗಳಿಂದ ತಗೊಂಬಂದು ಸ್ಮಗ್ಲಿಂಗ್ ನಡೆಯುತ್ತೆ, ಅಷ್ಟೇ ಆಗುವಂಥದ್ದು. ಇದರಲ್ಲಿ ಸರ್ಕಾರದ ವತಿಯಿಂದ ನಮ್ಮ ಕಡೆಯಿಂದ ನಾವು ಏನು ಮಾಡ್ಬೋದು, ಖಂಡಿತವಾಗ್ಲೂ ನಾವು ಅದನ್ನು ಮಾಡ್ತೀವಿ. ಇನ್ನು ಮಿಕ್ಕಿದ್ದು ನಾಗರಿಕರಿಗೆ ಬಿಟ್ಟಿದ್ದಂಥದ್ದು. ಸೊ ಫೈನಲಿ ಬೆಳಗಾವಿ ಅಧಿವೇಶನದ್ದು ಒಂದು, ಮತ್ತೆ ಈ ಅಧಿವೇಶನಕ್ಕೆ ಸಂಬಂಧಪಟ್ಟಂಗೆ ಅವತ್ತಿನ ಒಂದು ಕಾಲದಲ್ಲಿ ಈ ಏನು ನಾಟಕಗಳಿರ್ಬೋದು ಅಥವಾ ಖಾದಿ ಉತ್ಪನ್ನಗಳಿರ್ಬೋದು, ಸ್ವದೇಶಿ ಉತ್ಪನ್ನಗಳಿಗೆ ಕರೆ ಕೊಟ್ಟಂಥದ್ದಿರ್ಬೋದು. ಸೊ ನಿಮ್ಮ ಸರ್ಕಾರ ಈ ಒಂದು ಕ್ಷೇತ್ರಗಳಲ್ಲಿ ಯಾವ ರೀತಿ ಉತ್ತಮಗೊಳಿಸೋದಕ್ಕೆ ಏನೆಲ್ಲ ಯೋಜನೆಗಳನ್ನ ಇಟ್ಕೊಂಡಿದೆ? ಡೆಫಿನೆಟ್ಲಿ. ಏನು ಅಂತಂದ್ರೆ ಆಲ್ರೆಡಿ ಬೆಳಗಾವಿ ಒಂದು ಮಧುವನ ಗಿತ್ತಿಯಂತೆ ಸಜ್ಜಾಗಿರುವಂಥದ್ದು ನೀವು ನೋಡ್ತಿದ್ದೀರಿ. ಮೈಸೂರಿನಲ್ಲಿ ಬರುವಂತಹ ಏನು ದಸರಾಗೆ ಆಗುವಂತಹ ಒಂದು ಲೈಟಿಂಗನ್ನ ನೀವು ಈ ಬಾರಿ ಬೆಳಗಾವಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಬಹುದು. ಆ್ಯಂಡ್ ಬೇಸಿಕಲಿ ನಮ್ಮ ಥೀಮ್ ಗಾಂಧೀಜಿಯವರನ್ನು ಸಂಭ್ರಮಿಸ್ತೀವಿ ಅನ್ನುವಂಥದ್ದು ಮತ್ತು
ಸ್ವಾತಂತ್ರ್ಯಕ್ಕೋಸ್ಕರ ಸ್ವಾತಂತ್ರ್ಯ ಪುಕ್ಸಟ್ಟೆ ಸಿಕ್ಕಿಲ್ಲ ನಮಗೆ ಅನ್ನುವಂಥದ್ದನ್ನ ಇವತ್ತಿನ ಮುಂದಿನ ಪೀಳಿಗೆಗೆ ನಾವು ಅದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮಗೆ ಇರುವಂಥ ಒಂದು ಆಶಯ. ಅಂಡ್ ಅದರ ಪ್ರಕಾರವಾಗಿ ನಾವು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಶುರು ಅಷ್ಟೇ. ಗಾಂಧೀಜಿಯವರು ಒತ್ತಾಸೆ ಇದ್ದಂತಹ ಎಲ್ಲಾ ಕ್ಷೇತ್ರಗಳಲ್ಲೂ ಇವತ್ತಿನ ದಿನ ಮಹಿಳೆಯರು ಸ್ವಾವಲಂಬಿಯಾಗಿರಬೇಕು ಅನ್ನುವಂಥದ್ದು ಗಾಂಧೀಜಿಯವರ ಒಂದು ಮಾತಾಗಿದ್ದು, ಅದರ ಮೂಲಕನೇ ನಾವು ಗೃಹಲಕ್ಷ್ಮಿ ಯೋಜನೆಯನ್ನ ಕೊಡ್ತಾ ಇರುವಂಥದ್ದು. ಮತ್ತು ಅವತ್ತಿನ ದಿನ ಗಾಂಧೀಜಿಯವರು ಹೇಳಿದ್ರು, ದೇಶಕ್ಕೋಸ್ಕರ ಕೆಲಸ ಮಾಡುವಂತಹ ಯುವಕನಿಗೆ ಒಂದು ಭತ್ಯೆಯನ್ನ ಕೊಟ್ಟರೆ ಅದನ್ನ ಹಾನರೇರಿಯಂ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಇವತ್ತಿನ ದಿನ ನಾವು ಯುವ ನಿಧಿ ಅನ್ನುವಂಥ ಯೋಜನೆಯನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಸೊ ಸರ್ಕಾರದಲ್ಲಿ 2024 ಅಧಿವೇಶನದ ಮುಂಚೆಯೇ ಸರ್ಕಾರದ ವತಿಯಿಂದ ಸಾಕಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದೀವಿ. ಆದರೆ ಈ ಅಧಿವೇಶನದ ನಂತರದಲ್ಲಿ ಇನ್ನಷ್ಟು ಈ ಕ್ರಾಫ್ಟ್ಸ್ಮನ್ಶಿಪ್ ಆಗಿರಬಹುದು, ವೀವರ್ಸಿಗಾಗಿರಬಹುದು, ಇದರಿಂದ ಇನ್ನಷ್ಟು ಉತ್ತೇಜನೆಯನ್ನ ಸರ್ಕಾರದಿಂದ ಆಲ್ರೆಡಿ ಕೊಡ್ತಾ ಇದ್ದೀವಿ. ಬಟ್ ಇದರಿಂದ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋದಂತೂ ಖಂಡಿತ. ಧನ್ಯವಾದ ಸ್ವಾತಿ ಅವರೇ, ನೀವು ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನಿಮ್ಮ ಸಮಯಕ್ಕೆ ತುಂಬಾ ಥ್ಯಾಂಕ್ಸ್. ನಮಸ್ತೆ. ನಮಸ್ಕಾರ. ಥ್ಯಾಂಕ್ ಯು. ಸೊ ಇದಾಗಿತ್ತು ವೀಕ್ಷಕರೇ, ನೀವು ನೋಡೋದ್ರಲ್ಲ ಬೆಳಗಾವಿ ಅಧಿವೇಶನದ ಬಗ್ಗೆ ಕಾಂಗ್ರೆಸ್ ವಕ್ತಾರರು ಮಾತನಾಡಿದ್ದು. ಮುಂದಿನ ಕಾರ್ಯಕ್ರಮದಲ್ಲಿ ಮೂಲಕ ನಾನು ಇನ್ನೊಂದು ಕನ್ನಡಪ್ರಭ.com ಮೂಲಕ ನಾನು ಮನವಿ ಮಾಡ್ಕೋತೀನಿ. ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅಧಿವೇಶನಕ್ಕೆ ಕನ್ನಡ ನಾಡಿನ ಎಲ್ಲ ಜನತೆಗೂ ಕೂಡ ನಾನು ಆಹ್ವಾನವನ್ನ ನೀಡ್ತಾ ಇದ್ದೀನಿ. ಬನ್ನಿ, ಬೆಳಗಾವಿ ಹೇಗೆ ಸಜ್ಜಾಗಿದೆ ಅಂತ ನೋಡಿ. ಗಾಂಧೀಜಿಯವರನ್ನ ಎಲ್ಲರೂ ಸೇರಿ ಮತ್ತು ಅವತ್ತು ಕಾಂಗ್ರೆಸ್ ಈ ದೇಶಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನು ಎಲ್ಲರೂ ಸೇರಿ ಜೊತೆಯಾಗಿ ಸ್ಮರಿಸೋಣ. ಥ್ಯಾಂಕ್ ಯು ಸ್ವಾತಿ.